ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿನಯದ ಟಾಕ್ಸಿಕ್ ಸಿನಿಮಾ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇದೇ ಜೂನ್ 4ನೇ ತಾರೀಕು ಸಿನಿಮಾ ರಿಲೀಸ್ ಆಗಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಸಿನಿಮಾ ಬರ್ತಾ ಇಲ್ಲ. ವಿಳಂಬಕ್ಕೂ ಕೂಡ ಸಾಕಷ್ಟು ಕಾರಣಗಳಿದೆ. ಈ ಟಾಕ್ಸಿಕ್ ಸಿನಿಮಾ ಮುಹೂರ್ತ ಆದ ನಂತರದಲ್ಲಿಯೂ ಕೂಡ ಸಾಕಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಆಗಿತ್ತು. ಅಂದರೆ ಸಂಗೀತ ನಿರ್ದೇಶನ ಯಾರು ಮಾಡಬೇಕು, ಸಿನಿಮಾದಲ್ಲಿ ಆ್ಯಕ್ಟ್ ಯಾರು ಮಾಡಬೇಕು, ಏನೋ ಒಂದಷ್ಟು ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇದ್ರು. ಅಪ್ಡೇಟ್ಸ್ಗಳಲ್ಲಿಯೂ ಕೂಡ ತೀರಾ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗ್ತಾ ಇತ್ತು. ಅನಿರುದ್ಧ್ ರವಿಚಂದ್ರನ್ ಅವರಿಗೆ ಮೊದಲು ಕೊಡ್ತಾರೆ ಅನ್ನುವಂತಹ ಗಾಸಿಪ್ಗಳು ಕೂಡ ಬಂದಿತ್ತು. ಅನಂತರ ರವಿ ಬಸ್ರವರು ಸಂಗೀತಕ್ಕೆ ಸಂಬಂಧಪಟ್ಟಂತೆ ವಹಿಸ್ಕೊಳ್ತಾರೆ. ಅನಂತರದಲ್ಲಿಯೂ ಕೂಡ ಟೀಸರ್ಗೆ ಸಂಬಂಧಪಟ್ಟಂತೂ ಕೂಡ ಸಾಕಷ್ಟು ಒಂದು ರೀತಿ ಈ ಗಲಾಟೆಗಳು ಕೂಡ ನಡೆದಿತ್ತು. ಮಹಿಳಾ ಆಯೋಗ ಕೂಡ ಕಂಪ್ಲೇಂಟ್ ಆಗಿತ್ತು. ಈ ಸಿನಿಮಾದಲ್ಲಿ ಮಕ್ಕಳು ನೋಡೋ ರೀತಿ ಇಲ್ಲ, ಸಿನಿಮಾ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ಸಿನಿಮಾನ ಮಾಡಿಲ್ಲ, ಲೈಕ್ ಈ ರೀತಿಯಾದಂತಹ ಒಂದಷ್ಟು ಆಗಿತ್ತು. ಅದಾದ ಮೇಲೂ ಕೂಡ ಈ ಸಿನಿಮಾದಲ್ಲಿ ಯಶ್ ಅವರು ಕೂಡ ಒನ್ ಆಫ್ ದಿ ಪ್ರೊಡ್ಯೂಸರ್ ಆಗಿದ್ದಾರೆ. ಜೊತೆಗೆ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಯಶ್ ಅವರು ವರ್ಕ್ ಮಾಡಿದ್ದಾರೆ. ಅದು ಕೂಡ ನಮಗೆ ಒಂದಷ್ಟು ಖುಷಿಯಾದಂತಹ ವಿಚಾರ. ರೀಸೆಂಟಾಗಿ ಯಶ್ ಅವರು ಸಿನಿಮಾ ಕಾನ್ ಕಾರ್ಯಕ್ರಮದಲ್ಲಿ ಏನು ಭಾಗಿಯಾಗ್ತಾರೆ, ಅಲ್ಲಿಯೂ ಕೂಡ ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ವಿದೇಶಿ ಮಾರ್ಕೆಟಿಂಗ್ ಹೇಗಿದೆ ನಮ್ಮ ಸಿನಿಮಾದ ಬಗ್ಗೆ ಅಂತ ಅವರು ತಿಳ್ಕೊಂಡು ಬರ್ತಾರೆ. ಆ ನಂತರ ಆ ರಿಲೀಸ್ ಡೇಟ್ ಏನು ಮಾಡ್ತಾರೆ ಅಲ್ಲಿ ಕೂಡ ಮುಂದೂಡಿಕೆ, ಅನಂತರ ಸಿನಿಮಾ ತಂಡ ಡಿಸ್ಕಸ್ ಮಾಡಿ ಮುಂದೂಡಿಕೆ ಮಾಡ್ತಾರೆ. ಈಗ ರಾಮಾಯಣ ಸಿನಿಮಾ ಕೂಡ ಇದೇ ಅಕ್ಟೋಬರ್ ಟೈಮಲ್ಲಿ, ಅಂದರೆ ದೀಪಾವಳಿ ಟೈಮಲ್ಲಿ ಬಿಡುಗಡೆ ಆಗುತ್ತೆ. ಸಿನಿಮಾ ತಂಡ ಆಲ್ರೆಡಿ ಅನೌನ್ಸ್ ಮಾಡಿದೆ. ಸೊ ಹೀಗಿರಬೇಕಾದ್ರೆ ರಾಮಾಯಣಕ್ಕೂ ಹಾಗೆ ಟಾಕ್ಸಿಕ್ಗೂ ಕ್ಲಾಶ್ ಆಗಬಾರ್ದು ಅಂತೇಳಿ ಇದೇ ಒಂದಷ್ಟು ಅವರೇ ಡಿಸ್ಕಸ್ ಮಾಡಿ ಈ ಸಿನಿಮಾವನ್ನು ಟಾಕ್ಸಿಕ್ ಮತ್ತೆ ಮುಂದಕ್ಕೆ ಹಾಕಿದ್ದಾರೆ. ಹಾಗಾದರೆ ಸಿನಿಮಾ ಯಾವಾಗ ಬರ್ಬೋದು? ಅಭಿಮಾನಿಗಳಲ್ಲಿ ಕೂಡ ಡೇ ಬೈ ಡೇ ನಿರಾಸೆ ಮೂಡಿಸ್ತಾನೆ ಇದ್ದಾರಲ್ವ ಯಶ್ ಅವರು ಅಂತ ಕೂಡ ಅಂದ್ಕೊಂಡಿರ್ತಾರೆ. ಬಟ್ ಸಿನಿಮಾ ಡಿಸೆಂಬರ್ ಟೈಮ್ನಲ್ಲಿ ತರಲಿಕ್ಕೆ ಆಲ್ರೆಡಿ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ ಅಂತ ಒಂದು ಮೂಲದಿಂದ ಮಾಹಿತಿ ಬರ್ತಾ ಇರುವಂಥದ್ದು. ಡಿಸೆಂಬರೇ ಯಾಕೆ ಹಾಗಾದರೆ ಅಂತ ನಾವು ನೋಡೋದಾದರೆ, ಸಾಕಷ್ಟು ಸ್ಟಾರ್ ನಟರ ಸಿನಿಮಾಗಳು ಡಿಸೆಂಬರ್ ಟೈಮ್ನಲ್ಲಿ ಬರುತ್ತೆ. ಒಂದು ಆ ಟೈಮ್ನಲ್ಲಿ ರಜೆ ಇರುತ್ತೆ, ಮತ್ತೊಂದು ಕ್ರಿಸ್ಮಸ್ ಇರುತ್ತೆ, ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ. ನಮ್ಮಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ಕ್ರಿಸ್ಮಸನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈ ಕಾರಣದಿಂದ ಅಲ್ಲಿಯೂ ಕೂಡ ರಜೆ ಇರುತ್ತೆ. ಥಿಯೇಟರ್ನತ್ತ ಪ್ರೇಕ್ಷಕರು ಹೆಚ್ಚಾಗಿ ಬರ್ತಾ ಇದ್ದಾರೆ. ಆನಂತರ ನ್ಯೂ ಇಯರ್ ಕೂಡ ಬರುತ್ತೆ. ಸೊ ಈ ಗ್ಯಾಪಲ್ಲಿ ನಾವು ಹಾಕಿರುವಂತಹ ಬಂಡವಾಳವನ್ನು ಸುಲಭವಾಗಿ ತೆಗೆದುಕೊಳ್ಬಹುದು ಅನ್ನುವಂತಹ ಒಂದು ನಂಬಿಕೆ. ಸೊ ಈ ಕಾರಣಕ್ಕೆ ಇದೇ ಟಾಕ್ಸಿಕ್ ವಿಚಾರದಲ್ಲಿ ನೋಡೋದಾದರೆ, ಯುಗಾದಿ ಹಬ್ಬದ ದಿನ ಟಾಕ್ಸಿಕ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರ್ತಾರೆ. ಆನಂತರದಲ್ಲಿ ಕಾರಣಾಂತರಗಳಿಂದ ಮುಂದಕ್ಕೆ ಹಾಕ್ತಾರೆ. ಯಾವಾಗ ಹಾಕ್ತಾರೆ? ಇದೇ ಜೂನ್ 4ನೇ ತಾರೀಕು ಅಂತ ಹಾಕ್ತಾರೆ. ಆಮೇಲೂ ಕೂಡ ಸಿನಿಮಾ ಕಾನ್ ಪ್ರೋಗ್ರಾಮ್ನಲ್ಲಿ ಭಾಗಿಯಾಗಿ ಬಂದ ನಂತರದಲ್ಲಿಯೂ ಕೂಡ ಅದನ್ನು ಮತ್ತೆ ಮುಂದೂಡಿಕೆ ಮಾಡ್ತಾರೆ. ಬಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಟ್ ಒಂದಷ್ಟು ಜನ ಹೇಳ್ತಾರೆ ಇದೇ ಆಗಸ್ಟ್ಗೆ ಸಿನಿಮಾ ಬರ್ತಾ ಇದೆ, ಆಗಸ್ಟ್ 13 ಇಲ್ಲ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕಾರಣ ಆಗಲೂ ಕೂಡ ನಮಗೆ ರಜೆ ಸಿಗುತ್ತೆ. ಆಮೇಲೆ ರಾಮಾಯಣಕ್ಕೂ ಹಾಗೆ ಈ ಟಾಕ್ಸಿಕ್ ಸಿನಿಮಾಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ಲಾಶ್ ಇರೋದಿಲ್ಲ, ಸುಲಭವಾಗಿ ಹಾಕಿರುವಂತಹ ಬಂಡವಾಳವನ್ನು ವಾಪಸ್ ಪಡಿಬಹುದು ಅಂತ. ಬಟ್ ಒಂದಷ್ಟು 100 ಕೋಟಿ ಸಿನಿಮಾ ಬಜೆಟ್ ಹಾಕಿ ಮಾಡ್ತಾರೆ ಅಂತಂದರೆ ಅದೇ ರೀತಿ ಅವರಿಗೆ ಬಂಡವಾಳ ಎತ್ಕೊಳ್ಳುವಂತಹ ಕೆಪಾಸಿಟಿ ಇರಬೇಕು. ಜೊತೆಗೆ ಸಿನಿಮಾವನ್ನು ಅದೇ ರೀತಿ ಗಟ್ಟಿಯಾಗಿರಬೇಕು. ಅದೇ ರೀತಿ ಮಾರ್ಕೆಟಿಂಗ್ ಮಾಡೋದು ಕೂಡ ಬಹಳ ಮುಖ್ಯವಾಗುತ್ತೆ. ಈ ಟಾಕ್ಸಿಕ್ ಅಂತ ಬಂದಾಗ ಎಲ್ಲೂ ಕೂಡ ಇದುವರೆಗೂ ಮಾರ್ಕೆಟಿಂಗ್ ಮಾಡಿಲ್ಲ. ಸಿನಿಮಾ ಕಾನ್ ಪ್ರೋಗ್ರಾಮ್ನಲ್ಲಿ ಭಾಗಿಯಾದಾಗ ಯಶ್ ಅವರು ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಲೈಕ್ ಕಥೆಯ ಒಂದು ಹಿಂಟನ್ನು ಬಿಟ್ಕೊಟ್ಟಿರ್ತಾರೆ. ಅದನ್ನು ಬಿಟ್ಟರೆ ಎಲ್ಲೂ ಕೂಡ ಪ್ರಮೋಷನ್ ಮಾಡಿಲ್ಲ. ಸೊ ಪ್ರಮೋಷನ್ ಸಿನಿಮಾಗೆ ಬಹಳ ಅಗತ್ಯವಾಗುತ್ತೆ. ಸೊ ಈ ಕಾರಣಕ್ಕೆ ಸಿನಿಮಾ ವಿಳಂಬ ಆಗ್ತಾ ಇದೆ ಅಂತ ಕೂಡ ಒಂದು ಮೂಲದಿಂದ ಮಾಹಿತಿ ಬಂದಿದೆ. ಜೊತೆಗೆ ಡಿಸೆಂಬರಲ್ಲೇ ಯಾಕೆ ಬಿಡುಗಡೆ ಮಾಡಬೇಕು ಅಂತಂದರೆ, ಸ್ಟಾರ್ ನಟರ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಡಿಸೆಂಬರೇ ಬರುತ್ತೆ. ನೀವು ಲಾಸ್ಟ್ ಇಯರ್ ನೋಡ್ಬೋದು, ಅಟ್ ಎ ಟೈಮ್ಗೆ ನಮಗೆ 3-4 ಸಿನಿಮಾಗಳು ಬರುತ್ತೆ. ಅಂದರೆ ಒಂದು ಡೆವಿಲ್ ಸಿನಿಮಾ ಆಗಿರಬಹುದು, ಮಾರ್ಕ್ ಸಿನಿಮಾ ಆಗಿರ್ಬೋದು, 45 ಆಗಿರಬಹುದು, ದುರಂಧರ್ ಆಗಿರ್ಬೋದು, ಹೀಗೆ ದೊಡ್ಡ ಬಿಗ್ ಬಜೆಟ್ ಸಿನಿಮಾಗಳು ಒಂದೇ ಟೈಮ್ಗೆ ಬರುತ್ತೆ ಡಿಸೆಂಬರ್ನಲ್ಲಿ. ಯಾಕಂದರೆ ಅವರಿಗೊಂದು ಲಕ್ಕಾದಂತಹ ತಿಂಗಳು ಡಿಸೆಂಬರ್ ಆಗಿರುತ್ತೆ. ಈಗ ಯಶ್ ಅವರ ಸಿನಿಮಾಗಳನ್ನೇ ನಾವು ನೋಡ್ತಾ ಹೋಗೋದಾದರೆ, ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಆಗಿರಬಹುದು, ಮಾಸ್ಟರ್ ಪೀಸ್ ಆಗಿರಬಹುದು, KGF ಚಾಪ್ಟರ್ 1 ಆಗಿರಬಹುದು, ಇವೆಲ್ಲವೂ ಕೂಡ ಲೈಕ್ ಡಿಸೆಂಬರ್ನಲ್ಲೇ ಬಿಡುಗಡೆ ಆಗಿದ್ದು. ಇದು ಯಶ್ ಅವರಿಗೆ ಒಂದು ಡಿಸೆಂಬರ್ ಅನ್ನೋದು ಒಂದು ಲಕ್ಕನ್ನು ತಂದುಕೊಟ್ಟಂತಹ ವರ್ಷ. ಸೊ ಹೀಗಾಗಿ ಡಿಸೆಂಬರ್ ಟೈಮ್ನಲ್ಲೇ ಬಿಡುಗಡೆ ಮಾಡಬಹುದಾ ಅಂತ ಒಂದು ವಾದ ಇರುವಂಥದ್ದು. ಸೊ ಈ ಟಾಕ್ಸಿಕ್ ಆರಂಭದಿಂದಲೂ ನಾವು ನೋಡ್ಕೊಂಬರ್ಬೋದು, ಒಂದಷ್ಟು ಗೊಂದಲಗಳಿಂದಲೇ ಕೂಡಿರುವಂತಹ ಸಿನಿಮಾವಾಗಿದೆ. ನಿಜವಾಗಿಯೂ ಕೂಡ ರಿಲೀಸ್ ಆಗುತ್ತಾ ಅನ್ನೋದು ಸದ್ಯಕ್ಕೆ ಪ್ರಶ್ನಾರ್ಥಕವಾಗಿ ಉಳಿದಿರುವಂಥದ್ದು. ಟಾಕ್ಸಿಕ್ಗೆ ಸಂಬಂಧಪಟ್ಟಂತೆ ಕತೆಗಳನ್ನು ಈಗಾಗಲೇ ಯಶ್ ಅವರು ಹೇಳಿದ್ದಾರೆ. ಗೋವಾದಲ್ಲಿ ನಡೆಯುವಂತಹ ಕತೆ, ಪೋರ್ಚುಗೀಸ್ ಹೇಗೆ ಆಳ್ವಿಕೆ ಮಾಡ್ತಾ ಇದ್ರು, ಅವಾಗ ಅವರ ಅಡಿಯಲ್ಲಿ ನಾವು
ಹೇಗಿದ್ವಿ ಅನ್ನುವಂಥದ್ದನ್ನ ತೋರಿಸಿದ್ದೀವಿ ಅನ್ನುವಂಥದ್ದು. ನಿಮಗೆ ಅದೇನು ಸ್ಮಾಲ್ ಗ್ಲಿಮ್ಸ್ ಬಿಟ್ಟಿದ್ದೀವಿ, ಆ ಸ್ಮಾಲ್ ಗ್ಲಿಮ್ಸಲ್ಲಿ ಇರೋ ರೀತಿ ಸಿನಿಮಾದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಬರೀ ಇಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ನಮ್ಮ ಕನ್ನಡದ ಟಾಕ್ಸಿಕ್ ಸಿನಿಮಾಗೆ ಆದ್ಯತೆ ಇದೆ, ಹೆಚ್ಚಾಗಿ ಪ್ರಾಮುಖ್ಯತೆಯನ್ನು ವಿದೇಶಿಗರು ಕೂಡ ಕೊಡ್ತಾ ಇದ್ದಾರೆ. ಈಗಾಗಲೇ KGF ಚಾಪ್ಟರ್ 1 ಆಗಿರಬಹುದು, KGF ಆಗಿರಬಹುದು, ಈ ಸಿನಿಮಾವನ್ನ ನೋಡಿ ರಾಕಿ ಬಾಯ್ನ ಒಂದು ಮಾರ್ಕೆಟಿಂಗ್ ಇನ್ನೂ ಹೆಚ್ಚಾಗಿದೆ ಅಂತ ಹೇಳ್ಬೋದು. ವಿದೇಶಗಳಲ್ಲಿಯೂ ಕೂಡ ಯಶ್ ಅವರು ಸೌಂಡ್ ಮಾಡ್ತಾ ಇದ್ದಾರೆ. ಸೊ ಈ ಕಾರಣದಿಂದ ಬರೀ ನಮ್ಮಲ್ಲೇ ಮಾತ್ರ ಅಲ್ಲದೆ ಅಲ್ಲೂ ಕೂಡ ರಿಲೀಸ್ ಆಗುವಂತಹ ಟೈಮನ್ನು ನೋಡಿಕೊಂಡು ಅಲ್ಲಿ ಅವರು ಯಾವ ಸಮಯದಲ್ಲಿ ಒಂದಷ್ಟು ಫ್ರೀ ಇರ್ತಾರೆ, ಅಲ್ಲಿನ ಸ್ಕೂಲ್ಗಳಾಗಿರಬಹುದು, ಕಾಲೇಜ್ಗಳಾಗಿರಬಹುದು, ಜೊತೆಗೆ ಸಿನಿಮಾ ಮಂದಿರಕ್ಕೆ ಬಂದು ಎಂತಹ ಸಮಯದಲ್ಲಿ ಸಿನಿಮಾ ನೋಡ್ತಾರೆ, ಲೈಕ್ ಇದನ್ನೆಲ್ಲವನ್ನು ಕೂಡ ಗಣನೆಗೆ ತೆಗೆದುಕೊಂಡು ಒಂದಷ್ಟು ಸಿನಿಮಾ ರಿಲೀಸಿಂಗ್ ಡೇಟ್ನ ಮುಂದಕ್ಕೆ ಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ, ಆಗಸ್ಟ್ಗಾದರೂ ಆಗ್ಬೋದು, ಜೊತೆಗೆ ಡಿಸೆಂಬರ್ಗಾದರೂ ಆಗ್ಬೋದು, ಅಥವಾ ಅದಕ್ಕಿಂತ ಮುಂದಿನ ವರ್ಷ ಹೋದ್ರೂ ಹೋಗ್ಬೋದು. ಯಾಕಂದರೆ ಮುಂದೂಡಿಕೆ ಮಾಡಿ 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 ಯಾವಾಗ ರಿಲೀಸ್ ಆಗುತ್ತೆ, ರಿಯಲ್ ಆಗಿರುವಂತಹ ಡೇಟ್ ಅನೌನ್ಸ್ ಮಾಡಿದಾಗಲೂ ಫ್ಯಾನ್ಸ್ಗೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ರಿಲೀಸ್ ಮಾಡಿದಾಗ ಸಿನಿಮಾ ನೋಡೋಣ ಅನ್ನುವಂತಹ ಒಂದಷ್ಟು ಅಭಿಪ್ರಾಯಕ್ಕೂ ಕೂಡ ಕೆಲವೊಬ್ಬರು ಬಂದ್ಬಿಟ್ಟಿದ್ದಾರೆ. ಸೊ ಈ ಕಾರಣಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಭಿನಯಿಸಿರುವಂತಹ ಟಾಕ್ಸಿಕ್ ಸಿನಿಮಾ ಸದ್ಯಕ್ಕೆ ಸೌಂಡ್ ಮಾಡ್ತಾ ಇದೆ. ಇದೇ ಡಿಸೆಂಬರ್ಗೆ ಬರುತ್ತೆ, ಯಾಕಂದರೆ ಯಶ್ ಅವರ ಲಕ್ಕಿ ಡೇಟ್ ಅಂತ ಕೂಡ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಒಂದು ಮೂಲದ ಮಾಹಿತಿಯ ಪ್ರಕಾರ ಡಿಸೆಂಬರ್ಗೆ ಈ ಸಿನಿಮಾ ಬರೋದು ಕನ್ಫರ್ಮ್ ಆಗಿದೆ. ಬಟ್ ವೆಯ್ಟ್ ಮಾಡಿ ನೋಡೋಣ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸಿನಿಮಾದ ಟ್ರೈಲರ್ ನೋಡಲಿಕ್ಕೂ ಕೂಡ ಯಶ್ ಅವರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಸ್ಮಾಲ್ ಗ್ಲಿಮ್ಸೇ ಆ ಲೆವೆಲ್ಗಿದೆ ಅಂತಂದರೆ ಸಿನಿಮಾ ಇನ್ನು ಯಾವ ಲೆವೆಲ್ಗಿರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಯಶ್ ಅವರು ರಾಮಾಯಣ ಸಿನಿಮಾದ ಶೂಟಿಂಗಲ್ಲೂ ಕೂಡ ಇವಾಗ ಭಾಗಿಯಾಗಿದ್ದಾರೆ. ಸೀತಾ ಸ್ವಯಂವರ ಕಾನ್ಸೆಪ್ಟ್ ಈಗ ಶೂಟಿಂಗ್ ಆಗ್ತಾ ಇದೆ ಮುಂಬೈನಲ್ಲಿ. ಒಂದು ಮಿಥಿಲಾ ನಗರವನ್ನ ಮರುಸೃಷ್ಟಿ ಮಾಡಿರುವಂತಹ ಸೆಟ್ ಅದು. ಒಂದಷ್ಟು ಜನ ಅವರ ಅಭಿಮಾನಿಗಳನ್ನ ಜೊತೆಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗಳನ್ನ ಕರೆಸಿ ಯಶ್ ಅವರು ಮಾತಾಡಿರುವಂತಹ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಕೂಡ ಇವಾಗ ವೈರಲ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ ನೋಡೋಣ ಯಾವಾಗ ಟಾಕ್ಸಿಕ್ ರಿಲೀಸ್ ಆಗುತ್ತೆ. ಟಾಕ್ಸಿಕ್ ಹಾಗೆ ಈ ರಾಮಾಯಣ ಸಿನಿಮಾ ಮಧ್ಯದಲ್ಲಿ ಏನಾದರೂ ಕ್ಲಾಶ್ ಆಗುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.